ಎಲ್ಲ ಧ್ಯಾನಾರ್ಥಿಗಳಿಗೂ ಸ್ವಾಗತ್ ಸುಸ್ವಾಗತ್. ನಮ್ಮ ಈ ಗ್ಲೋಬಲ್ ಪಿರಮಿಡ್ ಮೆಡಿಟೇಷನ್ ಅಲ್ಲಿ ಇವತ್ತಿನ ದಿನ ನಾವು ಕನ್ನಡದಲ್ಲಿ ಕ್ಲಾಸ್ ಮಾಡೋಣ, ಸೆಷನ್ ಮಾಡೋಣ. ಬಹಳ ದಿನದ ಮೇಲೆ ಕನ್ನಡ ಸೆಷನ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಹಿಂದಿಯವರು ಕನ್ನಡ ಜನಕ್ಕೆ ಹಿಂದಿ ಬರುತ್ತೆ, ಹಿಂದಿ ಜನಕ್ಕೆ ಕನ್ನಡ ಬರಲ್ಲ ಅನ್ನೋ ಉದ್ದೇಶದಿಂದ ನಾನು ಹಿಂದಿಲಿ ಹೇಳ್ತಾ ಇದ್ದೆ. ಅದೇ ಹಿಂದಿಲಿ ಹೇಳಿರೋ ಟಾಪಿಕನ್ನು ಇವತ್ತು ಕನ್ನಡದಲ್ಲಿ ಹೇಳೋಣ. ಹಾಗಾಗಿ ಮೆಡಿಟೇಷನ್ ಮಾಡೋಕ್ಕೆ ಎಲ್ಲರೂ ಮಾಡ್ಬೋದು, ಅದರಲ್ಲಿ ಯಾವ ಲ್ಯಾಂಗ್ವೇಜ್ ಇರಲ್ಲ, ಕನ್ನಡ ಹಿಂದಿ ಯಾರು ಬೇಕಾದವ್ರು ಮೆಡಿಟೇಷನ್ಗೆ ಕೂತ್ಕೋಬೋದು. ನಾನು ಇವತ್ತು ಸ್ವಲ್ಪ ಇದ್ರ ಬಗ್ಗೆ ಹೇಳೋಕೆ ಬಯಸ್ತೀನಿ. ನಾವು ಕರ್ಮ ಸಿದ್ಧಾಂತ, ಯಾವ ರೀತಿ ನಾವು ಕರ್ಮ, ನಮ್ಮ ಕಷ್ಟಗಳು ಯಾಕೆ ಬರ್ತವೆ, ಅದರಿಂದ ಯಾವ ರೀತಿ ಹೊರಗೆ ಬರಬೇಕು, ಬರೋಕ್ಕಾಗುತ್ತೆ ಇಲ್ವಾ, ಆಮೇಲೆ ಸಾವು, ಇವು 2-3 ವಿಷಯ, ಕಷ್ಟಗಳು ಆಮೇಲೆ ಸಾವಿನ ಬಗ್ಗೆ ಎಲ್ಲ ಇಂಟರ್ಲಿಂಕ್ ಇದೆ. ನಾವು ಒಂದೇನೋ ಕೆಲಸ ಮಾಡ್ತಾ ಇರ್ತೀವಿ, ಆ ಕೆಲಸದಲ್ಲಿ ಸಕ್ಸಸ್ ಸಿಗಲ್ಲ, ಯಾಕೆ ಆಗಾಯ್ತು ಅನ್ನೋ ಯೋಚನೆ ಬರುತ್ತೆ. ಇಲ್ಲ ಅಂದ್ರೆ ಇನ್ನೊಂದು ಈಸಿ ಹೇಳ್ಬೇಕು ಅಂದ್ರೆ, ನಮ್ಗ ಏನೋ ಒಂದು ರೋಗ ಬಂದಿದೆ. ಈ ರೋಗ ನಾನು ಏನೂ ಮಾಡಿಲ್ಲ, ನನ್ನ ಲೈಫ್ ಸ್ಟೈಲ್ ಚೆನ್ನಾಗಿದೆ, ಯಾವುದೇ ರೀತಿಯಾದ ಹ್ಯಾಬಿಟ್ಸ್ ಇಲ್ಲ, ಹಂಗೂ ಈ ರೋಗ ಯಾಕೆ ಬಂತು ನನಗೆ ಅನ್ನೋ ಪ್ರಶ್ನೆ ಬರುತ್ತೆ. ಕಷ್ಟ ಬಂದಾಗ ಯಾಕೆ ಬಂತು ಕಷ್ಟ ಅನ್ನೋ ಪ್ರಶ್ನೆ ಬರುತ್ತೆ. ಇದೆಲ್ಲ ನಾವು ಹಿಂದೆ ಮಾಡಿರೋ ಅಂದ್ರೆ ಪಾಸ್ಟ್ ಲೈಫ್ ಕರ್ಮ ಪ್ರೆಸೆಂಟ್ ಜೀವನದಲ್ಲಿ ಅನುಭವಿಸ್ತೀವಿ. ಅದ ನೀವನ್ನೇ ನೀವು ಚೆಕ್ ಮಾಡ್ಕೊಂಡ್ರೆ, ಹುಟ್ಟಿದಾಗಿಂದ ನಮಗೆ ತಿಳುವಳಿಕೆ ಬಂದಾಗಿಂದ ನಾ ಯಾವುದೇ ರೀತಿಯಾದ ಯಾರಿಗೂ ಯಾವುದು ಕಷ್ಟ ನಾನು ಕೊಟ್ಟಿಲ್ಲ, ನನ್ಗೆ ಹಂಗಾಗಿ ಯಾಕೆ ಅಷ್ಟಕ್ಕೂ ನನಗೆ ಯಾಕೆ ಬರ್ತಾ ಇದೆ ಅನ್ನೋ ಪ್ರಶ್ನೆ ಬಂದಾಗ, ನಾವು ಈ ರೀತಿಯಾದ ಯಾವ ವ್ಯಕ್ತಿಯಿಂದ ನಮಗೆ ಕಷ್ಟ ಬರ್ತಾ ಇದೆ, ಯಾವ ರೋಗನೇ ಬರಲಿ, ಯಾವ ಕೆಲಸ ಮಧ್ಯದಲ್ಲೇ ನಿಂತು ಹೋಗ್ತಾ ಇದೆ ಅನ್ನೋದಕ್ಕೆ ನಾವು ಪ್ರಶ್ನಿಸ್ಕೊಂಡ್ರೆ ಅದಕ್ಕೆ ನಿಜವಾದ ಅರ್ಥ, ಯಾವುದೇ ಒಂದು ನಮ್ಮ ಪಾಸ್ಟ್ ಲೈಫಲ್ಲಿ ನಾವು ಆ ವ್ಯಕ್ತಿಗೆ ಆ ರೀತಿಯಾದ ಕಷ್ಟನ ನಾವು ಕೊಟ್ಟಿರ್ತೀವಿ. ಅದರ ಅರಿವು, ಅದರ ಬಗ್ಗೆ ನೆನಪು ನಮಗೆ ಇರಲ್ಲ. ಅದ ಕರ್ಮದ ಒಂದು ನಿವಾರಣೆ ಈಗ ನಮ್ಮ ಈ ಪ್ರೆಸೆಂಟ್, ಈಗ ವರ್ತಮಾನ ಕಾಲದಲ್ಲಿ ಅದು ನಮ್ಮನ್ನ ಕಾಡುತ್ತೆ, ನಮಗೆ ತೊಂದರೆ ಕೊಡುತ್ತೆ. ಆಗ ನಾವು ಅದರಿಂದ ಹೊರಗೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು, ಕರ್ಮ ಕಟ್ಟರ ಅಂದ್ರೆ ಕರ್ಮನ ಕಳ್ಕೊಂತ ಇದ್ದೀವಿ. ನಮ್ಗೆ ಎಂತ ಕಷ್ಟ ಬಂದ್ರು ಒಂದೇ ನಿಮಿಷ ನಾವು ಯೋಚನೆ ಮಾಡ್ಬೇಕು, 1 ಸೆಕೆಂಡ್, ಈ ರೀತಿಯಾದ ತೊಂದರೆ ನಾವು ಅವ್ರಿಗೆ ಯಾವುದೋ ಒಂದು ಜೀವನ ಲೈಫಲ್ಲಿ ಕೊಟ್ಟಿದ್ವಿ. ಈಗ ಅದನ್ನ ಅವರು ನಮ್ಗೆ ಕೊಟ್ಟು ನಮ್ಮ ಕರ್ಮದಿಂದ ಮುಕ್ತ ಆಗ್ತಾ ಇದೀವಿ ಅನ್ನೋ ಒಂದು ಯೋಚನೆ ಬಂದ್ರೆ ಸಾಕು, ಅದರಿಂದ ನೀವು ಹೊರಗೆ ಬರ್ತೀರಿ. ಸಿಂಪಲ್ ಒಂದು ಕ್ಷಮೆ, ಸಾರಿ, ನಾನು ಈಗ ಮಾಡಿರ್ಬೋದಾ, ಎಸ್, ಒಳ ಮನಸ್ಸು ಹೇಳುತ್ತೆ ಎಸ್ ಮಾಡಿದೀಯ, ಅದಕ್ಕೇನೆ ನಿನಗೆ ಎಲ್ಲ ಈ ರೀತಿಯಾದ ಕಷ್ಟ ನೀನೀಗ ಅನುಭವಿಸ್ತಾ ಇದೀಯಾ. ಆ ಉತ್ತರ ನೆಕ್ಸ್ಟ್ ಆಗ ದೆನ್ ಸಾರಿ, ಮನಸಾರೆ ಕ್ಷಮೆ, ಇಷ್ಟು ಯೋಚನೆಯಲ್ಲಿ ಬದಲಾವಣೆ ಆಗ್ಬಿಟ್ರೆ ಸಾಕು, ಅದರಿಂದ ಹೊರಗೆ ಬರ್ತೀವಿ. ಆಮೇಲೆ ಇನ್ನೊಂದು ನಮಗೆ ಕಾಡುತ್ತೆ, ಇವೆಲ್ಲ ದೊಡ್ಡ ಟಾಪಿಕ್ಗಳು ನಾನು ಚೂರು ಹೇಳ್ತಾ ಇದ್ದೀನಿ, ಜಾಸ್ತಿ ಡೀಪ್ ಆಗಿ ಹೋದ್ರೆ ಅವೆಲ್ಲನೂ ನೋಟ್ಸ್ ಇಟ್ಕೊಂಡು ಹೇಳ್ಬೇಕು, ಪಾಯಿಂಟ್ ಟು ಪಾಯಿಂಟ್ ಸ್ಲೈಡ್ಸ್ ಜೊತೆಗೆ. ಸಾವು ಅನ್ನೋ ಬಗ್ಗೆನೂ ನಮ್ಗೊಂದು ಭಯ ಇರುತ್ತೆ. ಈಗ ಸಾವು ಅಂದ್ರೆ ಅಧ್ಯಾತ್ಮದಾಗ ನಾವು ಒಂದ್ಸಲ ಹೆಜ್ಜೆ ಇಟ್ರೆ ಸಾವು ಅನ್ನೋದು ಒಂದು ಪರಿವರ್ತನೆ ಅಂತ ತಿಳ್ಕೊತೀವಿ. ಸಾವು ಅನ್ನೋದು ಎಷ್ಟು ನಮ್ಮ ಜೀವನ ಸತ್ಯನೋ ಅಷ್ಟೇ ಸತ್ಯ ಸಾವು. ಆ ಒಂದು ಪರಿವರ್ತನೆ, ಆ ಒಂದು ಭಾವನೆ, ಅರಿವು, ಅದರ ಪ್ರಜ್ಞೆ ನಮ್ಮಲ್ಲಿ ಬಂದ್ರೆ ಸಾವಿನ ಬಗ್ಗೆ ಭಯ ಹೊರಟೋಗ್ಬಿಡುತ್ತೆ. ಹುಟ್ಟು ಸಾವಿನ ಮಧ್ಯೆ ಅಂತರ. ನಾವು ಈಗ ಇನ್ನೊಂದು ನಮಗೆ ಬರ್ತಾ ಇರೋ ಕಷ್ಟಗಳನ್ನು ನಾವೇ ಚೂಸ್ ಮಾಡ್ಕೊಂಡಿರ್ತೀವಿ, ಅದರಲ್ಲೇ ಬಂದಿದೆ. ಕರ್ಮ ಬಂದಿದ್ದಾಯ್ತು, ಯಾವ ರೀತಿ ನಮ್ಗೆ ಕಷ್ಟ ಬರ್ತಾ ಇದೆ, ಆ ಥರದ ಕಷ್ಟಗಳು ಯಾಕೆ ಬರ್ತಿದವು, ಇದೇ ತಂದೆ ತಾಯಿ ನಮ್ಗೆ ಯಾಕೆ ಸಿಕ್ಕರು, ಇದೇ ಅಕ್ಕ ತಂಗಿ ಅಣ್ಣ ತಮ್ಮ ಯಾಕೆ ಸಿಕ್ಕರು, ಇದೇ ಗಂಡ ಮಕ್ಕಳು ನಮ್ಗೆ ಯಾಕೆ ಸಿಕ್ಕರು ಅನ್ನೋಕ್ಕೂ ನಾವೇ ಅದನ್ನ ಆತ್ಮದ ಡಿಸೈನ್ ಮಾಡ್ಕೊಂಡು ಬಂದಿದೀವಿ, ಇವ್ರೇ ನಮಗೆ ಸಿಗಬೇಕಂತ ಹೇಳಿ.
ಅವ್ರು ಒಳ್ಳೆಯವರಾಗಿರ್ಬೋದು, ಕೆಟ್ಟವರಾಗಿರ್ಬೋದು, ನಿಮಗೆ ಕಷ್ಟ ಕೊಡೋಂಥವ್ರಾಗಿರ್ಬೋದು, ನಿಮ್ಮ ಜೊತೆ ಸಪೋರ್ಟ್ ಮಾಡೋಂಥವ್ರಾಗಿರ್ಬೋದು. ಏನೇ ಆಗಿರ್ಲಿ, ಅದು ನಾವೇ ಡಿಸೈನ್ ಮಾಡ್ಕೊಂಡು ಬಂದಂಥ ಒಂದು ಡಿಸೈನ್. ಅದರಲ್ಲಿ ಯಾರು ಏನು ಇಂಟರ್ಫಿಯರ್ ಆಗಲ್ಲ. ಒಂದು ಸಲ ನಾವು ಏನ್ ನಮ್ಮ ಜೀವನ ಈ ಭೌತಿಕ ಶರೀರನ ಬಿಟ್ಟು ವರ್ತಮಾನದಲ್ಲಿರೋ ಶರೀರನ ಬಿಟ್ಟು ನಾವು ಸಾವು ಅಂತ ಹೇಳ್ತೀವಿ, ಮರಣ ಅಂತ ಹೇಳ್ತೀವಿ. ಬಾಡಿ ವೆಕೇಟ್ ಅಂದ್ರೆ ಶರೀರನ ಬಿಟ್ಟು ಹೋಗೋದು ಅಂತ ಹೇಳ್ತೀವಲ್ಲ. ಒಂದ್ಸಲ ನಾವು ಶರೀರ ಬಿಟ್ಟು ಹೋದ್ರೆ ನಮ್ಮ ಈ ಭೌತಿಕ ಶರೀರ ಏನಾಗುತ್ತೆ, ಇದು ಸವಿಯುತ್ತೆ, ಅದರಲ್ಲಿರೋ ಅಂಗಾಂಗಗಳು ಸವಿತಾ ಹೋಗುತ್ತೆ. ಆದ್ರೆ ಕೆಲವರು ಮಧ್ಯದಲ್ಲೇನೆ ಸಾವು ಬರುತ್ತೆ. ಅದನ್ನು ಅವ್ರ ಕರ್ಮದ ಮೇಲೆ ಡಿಪೆಂಡ್ ಇರುತ್ತೆ. ಇಷ್ಟು ವರ್ಷನೇನೆ ಒಂದೊಂದು ಮಗುವು 5 ತಿಂಗಳ ಗರ್ಭದಲ್ಲೇನೆ ಅಬೋರ್ಷನ್ ಆಗುತ್ತೆ. ಆ ಮಗು 5 ತಿಂಗಳ ಜೀವ ತಗೊಂಡ್ಬಂದಿರುತ್ತೆ. ಅದು ಹಿಂದಿನ ಜನ್ಮದಲ್ಲಿ ಅವ್ರಿಗೆ ಮಾತು ಕೊಟ್ಟಿರ್ತೈತಿ, ನಾನು 5 ತಿಂಗಳನ್ನೇ ನಿಮ್ಮ ಗರ್ಭದಲ್ಲಿ ಅಂದ್ರೆ ಅವ್ರು ಕೇಳಿರ್ತಾರೆ, ನಿನ್ನ ಸೇವೆನ ನಾನು ತೀರಿಸ್ಬೇಕು ಅಂದ್ರೆ ನೀ ನನಗೆ ಮಗುವಾಗಿ ಹುಟ್ಟು ಬರ್ಬೇಕು. ಆಗ ಇಲ್ಲ ನನಗೆ ಆಗಲ್ಲ, ಬಹಳ ಕಷ್ಟ ಆಗತ್ತೆ ನಿನಗ. ಈ ತರ ಒಂದು ಸೋಲ್ ಪ್ಲಾನ್ ಅನ್ನೋ ಬುಕ್ ಇದೆ. ಆ ಬುಕ್ಕಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅವರು ಡಾಕ್ಟರ್ಗಳು ಪ್ರೂವ್ ಮಾಡಿ ಬರ್ದಿರುವಂತ ಬುಕ್ಗಳು. ಆಗ ಅದು ಓಕೆ. ಅವಾಗ ತಾಯಿ ಹೇಳುತ್ತೆ, ಇಲ್ಲ ನಾನು ನಿನ್ ಮಗುವಾಗಿ ಬರ್ತೀನಿ, 5 ತಿಂಗಳು ಮಾತ್ರ ನಿನಗೆ ಅದನ್ನ ಆ ಕಷ್ಟ ದುಃಖನ ತಡ್ಕೊಳ್ಳೋ ಶಕ್ತಿ ಇರ್ಬೇಕು ಅಂತ ಕೇಳುತ್ತಾ ಆತ್ಮ. ಆಗ ಆ ತಾಯಿ ಹೇಳ್ತಾಳೆ, ಇಲ್ಲ ನಾನು, ಯಾಕಂದ್ರೆ ಮೇಲೆ ಹೋದಾಗ ನಮ್ಗೆ ಯಾವುದೇ ರೀತಿ ಅಟ್ಯಾಚ್ಮೆಂಟ್ ಇರಲ್ಲ. ಅವಾಗ ನಾವೆಲ್ಲ ಹೂ ಅಂತೀವಿ. ಎಸ್, ಅಲ್ಲಿ ನಾವು ಅಗ್ರಿಮೆಂಟ್ ಆಗ್ತಾ ಇರುತ್ತಲ್ಲ, ಎಸ್ ನೀನು 5 ತಿಂಗಳಿಗೆನೆ ಬಾ, ಆದ್ರೆ ನೀ ನನಗ್ ಮಾಡಿರೋ ಸೇವೆನ ನಾನು ನಿನ್ಗೆ ವಾಪಸ್ ತೀರಿಸ್ಬೇಕು ಅಂದ್ರೆ ನೀ ನನಗ್ ಮಗುವಾಗಿ ಹುಟ್ಟಬೇಕು ಅಂದ. ಅದು 5 ತಿಂಗಳು ಮಗುವಾಗಿ ಹುಟ್ಟಿದ್ರೆ ಅದೇ ಹೊಟ್ಟೆಲಿ ಇದ್ದಾಗ್ಲೇನೆ ಅಬೋರ್ಷನ್ ಆಗ್ಬೋದು. ಇಲ್ಲ ಹುಟ್ಟಿದ ಮೇಲೆ ಒಂದೊಂದು ಮಕ್ಕಳು 5 ತಿಂಗಳಿಗೆನೆ ಮಗು ಸಾಯುತ್ತೆ, ತಾಯಿ ಸತ್ತು ಹೋಗ್ತಾರೆ. ಇವೆಲ್ಲ ಡಿಸೈನು ಮೇಲೆ ನಾವು ನಮ್ಮ ಹೊಸ ಜೀವನ ತಗೊಳಕ್ ಮುಂಚೆ ಅಗ್ರಿಮೆಂಟ್ ಆಗಿರುತ್ತೆ. ಆಗ ತಾಯಿ ಮಗು ನಾವ್ ಯಾವುದೇ ರೀತಿಯಾದ ಇದನ್ನ ವ್ಯಕ್ತಪಡಿಸಲ್ಲ ದುಃಖನ. ದುಃಖನ ಇದು ಒಂದು ನಮ್ಮ ಕರ್ಮದಿಂದ ಮುಕ್ತಿ ಆಗ್ತಾ ಇದೀವಿ ಅನ್ನೋ ಇದರಿಂದ ಹೊರಗೆ ಬರ್ತೀವಿ ಅಂತ ನಾವು ಅಲ್ಲಿ ಮಾತು ಕೊಟ್ಟಿರ್ತೀವಿ, ಡಿಸೈಡ್ ಮಾಡಿರ್ತೀವಿ. ಅದ ನಾವ್ ಇಲ್ಲಿ ಬರ್ತಿದ್ದಂಗೆನೆ ಏನಾಗುತ್ತೆ, ನಮ್ಗ ಒಂದ್ಸಲ ಜೀವ ನಮ್ಗ ಸಿಕ್ತಿದ್ದಂಗೆನೆ ನಾವು ಇವ್ರ ಜೊತೆ ಕನೆಕ್ಟ್ ಇರ್ತೀವಿ. ಏನು ಅಲ್ಲಿ ಅಗ್ರಿಮೆಂಟ್ ಮಾಡಿ ಬಂದಿರೋ ಅಲ್ಲಿಂದ ಈ ಜೀವ ತಗೊಂತಿದ್ದಂಗೆನೆ ಅದನ್ನ ಮರಿತಾ ಬರ್ತೀವಿ ಒಂದೊಂದೇನೆ. ಫಸ್ಟ್ ನಮ್ಗೆ ಇನ್ನೊಂದು ಹೇಳ್ತಾರೆ, ನಿಮ್ಗೆ ಇದ್ರ ಮೇಲೆ ನಂಬಿಕೆ ಇದೆಯೋ ಗೊತ್ತಿಲ್ಲ. ಒಂದ್ಸಲ ನಾವು ಜೀವ ತಗೊಂಡಾಗ ಮಗು ಹುಟ್ಟಿದ ಮೇಲೆ ತಾಯಿ ಮತ್ತು ಮಗುವಿನ ಮಧ್ಯೆ ಇರೋ ಒಂದು ಕನೆಕ್ಷನ್ ಕರುಳು ಬಳ್ಳಿ ಅಂತ ಹೇಳ್ತೀವಿ. ಆ ಕರುಳು ಬಳ್ಳಿನ ಕಟ್ ಮಾಡ್ತಾರೆ. ಆ ಕರುಳು ಬಳ್ಳಿ ಕಟ್ ಮಾಡ್ತಿದ್ದಂಗೆನೆ ಮಗು ಈ ಒಂದು ಜೀವದ ಇದ್ರಲ್ಲಿ ಪ್ರಪಂಚದಲ್ಲಿ ಬರ್ತಿದ್ದಂಗೆನೆ ನಾನು ಬಂದ ಉದ್ದೇಶನೇ ಮರ್ತು ಹೋಗ್ಬಿಡುತ್ತೆ. ಆದ್ರೆ ಅದನ್ನ ನಾವು ನೆನಪಿಸ್ಕೋಬೇಕು ಅಂದ್ರೆ ಆಧ್ಯಾತ್ಮಿಕ ಪಾತಲ್ಲಿ ನಡಿಬೇಕು. ಜ್ಞಾನ ಅನ್ನೋದನ್ನ ನಾವು ಅಳವಡಿಸ್ಕೋಬೇಕು. ನಮ್ಮನ್ನ ನಾವು ನೋಡ್ಕೋಬೇಕು. ನಾವು ಅಧ್ಯಾತ್ಮದಲ್ಲಿ ಇದೀವ, ನಮ್ಮ ಈ ಮಟೀರಿಯಲಿಸ್ಟಿಕ್ ಅಂದ್ರೆ ಭೌತಿಕ ಜೀವನದಲ್ಲೇನೆ ಇನ್ವಾಲ್ವ್ ಆಗಿ ನನಗೆ ಬೇಡದಿರೋ ಕ್ಷಣಿಕ ಸುಖಕ್ಕೋಸ್ಕರ ನನಗೆ ಇವತ್ತು ಅದು ಸಿಗ್ಲಿಲ್ಲ, ಇದು ಸಿಗ್ಲಿಲ್ಲ, ಉಡುತೊಡೋದ್ರ ಬಗ್ಗೆ, ಬಟ್ಟೆ ಬರಿಬೇಕು, ನಮ್ಗ ದೊಡ್ಡ ಮನಿ ಬೇಕು, ಜಾಬ್ ಬೇಕು, ಜಾಬಲ್ಲಿ ದೊಡ್ಡ ಸ್ಯಾಲರಿ ಬೇಕು, ಇವೆಲ್ಲ ನಮ್ಗೆ ಬೇಡದಿರೋ ಬೇಕು. ಓಕೆ, ಒಂದ್ ಲೆವೆಲ್ ಆದ್ಮೇಲೂ ನಾವು ಅದರಿಂದ ಹೊರಗೆ ಬರಲ್ಲ. ನಮ್ ಬಂದಿರೋ ಉದ್ದೇಶನೇ ಮರ್ತು ಬಿಟ್ಟಿರ್ತೀವಿ. ನಾವು ಏನ್ ಉದ್ದೇಶಕ್ಕೋಸ್ಕರ ನಾವು ತಗೊಂಡ್ಬಂದಿರ್ತೀವಿ, ನಾವು ಹಿಂದೆ ಮಾಡಿರೋ ಜನ್ಮದಲ್ಲಿ ನಮ್ಮಿಂದ ಏನೇನ್ ಕರ್ಮಗಳು ಉಳಿದೋ ಅದನ್ನು ಪೂರ್ತಿ ಮಾಡ್ಕೊಳಕ್ಕೋಸ್ಕರ ಬಂದಿರ್ತೀವಿ. ಅದನ್ನೆಲ್ಲ ಮರ್ತು ಬಿಟ್ಟು ಮತ್ತೆ ಹೊಸ ಕರ್ಮ ಜೋಡಿಸ್ಬೇಕು. ಈ ಕರ್ಮ ನಮ್ಗೆ ತಿಳ್ಕೊಂಡ್ರೆ ನಮ್ಗೆ ರೋಗ ಬರೋದನ್ನು ಇದೇ ಕಾರಣದಿಂದ. ದುಶ್ಮನ್ಗಳು ನಿಮ್ಗೆ ಯಾರೇ ಬರ್ಲಿ, ಶತ್ರು ಸಿಗ್ತಾರಂದ್ರು ಇದೇ ಕಾರಣದಿಂದ, ಮಿತ್ರಗಳು ಸಿಗ್ತಾರಂದ್ರು ಇದೇ ಕಾರಣದಿಂದ. ಒಂದು ದೇಶ, ಒಂದು ಜಾಗ ಬಿಟ್ಟು ಇನ್ನೊಂದು ಜಾಗಕ್ಕೆ ಬಂದು ಕೆಲಸ ಮಾಡ್ತಿದ್ವಿ. ಆ ಕೆಲಸ ಮಾಡಕ್ ದಿನಂಪ್ರತಿ ಯಾರ್ಯಾರ ವ್ಯಕ್ತಿ ನಿಮಗ ಎದುರಾಗ್ತಿದಾರೆ ಅವರೆಲ್ಲವನ್ನೂ ನೀವು ನಿಮ್ಮ ಕರ್ಮ ಚಾರ್ಜ್ ಅಲ್ಲಿ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೀರಾ. CD ಈಗ ನಾವೇನೋ ಒಂದು ರೆಕಾರ್ಡ್ ಹಾಕ್ತಿವಿ, ರೆಕಾರ್ಡ್ ಅಲ್ಲಿ ಏನಿದೆ ಅದು ತಾನೇ ಪ್ಲೇ ಆಗುತ್ತೆ. ಅದು ಬಿಟ್ಟು ಬೇರೆದು ಏನೂ ಪ್ಲೇ ಆಗಲ್ಲ. ನೀವು ಅದನ್ನ ಬೇಕಾದಷ್ಟು ನೀವು ಮುಂದೆ ಕೂತ್ಕೊಂಡು ಅದಕ್ಕೆ ಕಮೆಂಟ್ ಮಾಡ್ತಾರೆ, ಹಿಂಗಾಗಬೇಕಿತ್ತು, ಹಂಗಾಗಬೇಕಿತ್ತು, ಅದು ಏನೊಂದು ಆಗಲ್ಲ. ಅಲ್ಲಿ ಏನ್ ರೆಕಾರ್ಡ್ ಇದೆ, CD ಪ್ಲೇಯರ್ ಅಂತ ಹೇಳ್ತಾರಲ್ಲ, CD ಪ್ಲೇಯರ್ನಾಗ ಏನ್ ನೀವು ರೆಕಾರ್ಡ್ ಮಾಡಿದ್ರೆ ಅದು ಮಾತ್ರ ಪ್ಲೇ ಆಗುತ್ತೆ. ಅದೇ ರೀತಿಯಾದ ನಾವು ಇಲ್ಲಿ ಈ ಜೀವನ ತಗೊಳಕ್ ಮುಂಚೆ ನಮ್ಮದೇ ಆದ CD ಪ್ಲೇಯರ್ ತಗೊಂಡ್ ಬಂದಿರ್ತೀವಿ. ನಮ್ಗ ಮೃತ್ಯು ಆಗಿದ ತಕ್ಷಣನೇ ಇದ್ರ ಬಗ್ಗೆ
ಜಾಸ್ತಿನೇ ಹೋಗುತ್ತೆ, ಸ್ವಲ್ಪ ಶಾರ್ಟ್ ಹೇಳ್ತೀನಿ. ನಮ್ಗೆ ಮೃತ್ಯು ಆಗ್ತಿದ್ದಂಗೆನೆ ನಮ್ಮನ್ನ ಅಲ್ಲಿ ಅವ್ರ ಸೇವಕರು ಕರ್ಕೊಂಡು ಹೋಗಕ್ ಬರ್ತಾರೆ ಆತ್ಮನ. ಆಗ ನಾವು ಈ ಶರೀರದ ಜೊತೆಗೆ ಅಟ್ಯಾಚ್ ಇರ್ತೀವಿ, ನಾವು ಬಿಟ್ಟು ಹೋಗಲ್ಲ. ನನ್ ಮಕ್ಕಳು, ಹೆಂಡತಿ, ಇಲ್ಲ ಗಂಡ, ಯಾರ ಜೀವ ಬಿಟ್ಟಿರುತ್ತದೋ ಇವರೆಲ್ಲ ಕಾಣಿಸ್ತಿರ್ತಾರೆ ಆ ಆತ್ಮಗೆ. ಬಟ್ ನಾವು ಇಲ್ಲಿರೋರು ಯಾರು ಅವ್ರು ನೋಡಕ್ಕಾಗಲ್ಲ. ಅವ್ರು ಯಾಕೆ ಇವರೆಲ್ಲ ಆಡ್ತಿದ್ದಾರೆ, ನಾನು ಇಲ್ಲೇ ಇದೀನಿ ಹಂಗ ಅನ್ಕೊಂತಿದ್ದಾರೆ ಆತ್ಮ. ಆದ್ರೆ ಅಲ್ಲಿ ಅವರು ಈ ಲೋಕಕ್ಕೆ ಹೋದ್ಮೇಲೆ ಅವರು ಪಾಪ ಆಯ್ತು ಮುಗಿತು ಹೋಗೋಣ ಅಂದ್ರೆ ಇಲ್ಲ ನಾನ್ ಬಿಟ್ಟು ಬರಲ್ಲ ಅಂತ ಅದು ಅಲ್ಲೇನೆ ಅಳ್ತಾ ಇರುತ್ತೆ, ದುಃಖ ವ್ಯಕ್ತಪಡಿಸ್ತಾ ಇರುತ್ತೆ. ಅದಕ್ಕೆ ಆಮೇಲೆ ರಿಯಲೈಸ್ ಆಗುತ್ತೆ ಏನು ಅವ್ನಿಗೆ ಹಸಿವೆ ಅಂತ ಫೀಲ್ ಆಗುತ್ತೆ. ಓ ಹಸಿವೆ ಅಲ್ಲ, ಅವ್ರು ಹೇಳ್ತಾರೆ ನನ್ಗೆ ಹಸಿವಾಗ್ತಾ ಇದೆ. ಹಸಿವೆಲ್ಲ ಆಗಲ್ಲ ನಿನಗ. ನಿನ್ಗೆ ಏನ್ ತಿನ್ಬೇಕು ಅಂತ ನೆನಪಿಸ್ಕೊಂಡು ನಿನ್ಗೇನ್ ತಿನ್ಬೇಕು ಅಂತ ನನ್ ಹೆಸರು ಹೇಳು, ಆ ಹೆಸರು ಹೇಳ್ತಿದ್ದಂಗೆ ಹೊಟ್ಟೆ ತುಂಬೋದಂಗ್ ಫೀಲ್ ಆಗುತ್ತೆ. ಅಂದ್ರೆ ಅಲ್ಲಿ ಯಾವುದೇ ರೀತಿ ಹಸಿವು ಅಂತ ಇಲ್ಲ. ಈ ಹಸಿವಿಗೋಸ್ಕರನೇನೆ ನಾವು ಈ ಮನುಷ್ಯ ಜೀವನದಲ್ಲಿ ಬಂದ ಮೇಲೆ ಇದನ್ನ ಅದಕ್ಕೋಸ್ಕರನೇ ನಾವು ಏನೇನು ಮಾಡ್ದೆ, ಕೆಲವೊಂದು ಮಾಡಬಾರ್ದಂತ ಪಾಪನು ಮಾಡ್ಬಿಟ್ಟು ನಮ್ಮ ಕರ್ಮಗಳನ್ನ ಕೆಡ್ಸ್ಕೊಂಡ್ಬಿಟ್ಟಿರ್ತೀವಿ. ಆಮೇಲೆ ಅದಕ್ಕೆ ರಿಯಲೈಸ್ ಆಗುತ್ತೆ ಆತ್ಮಗೂ, ಓ ನಾನು ಅದೆಲ್ಲ ಬಿಟ್ಟು ಅವತ್ತು ರಿಯಲೈಸ್ ಆಗಿದ್ದನ್ನ ಅದು ಮರ್ತೋಗ್ಬಿಟ್ಟಿರ್ತೈತಿ. ಆದ್ರೆ ನಾವು ಹೋದ್ಮೇಲೆ ನಾವ್ ಹಿಡ್ಕೊಂಡು ಕೂತಿರ್ತೀವಿ. ಅದಕ್ಕೇನೆ ಮೃತ್ಯುನು ಒಂದು ತರ ಪಾರ್ಟಿ ತರ ನಾವು ಇದನ್ನ ಸೆಲಿಬ್ರೇಟ್ ಮಾಡ್ಬೇಕು. ಯಾಕಂದ್ರೆ ಅಲ್ಲಿ ಹೋಗಿರೋ ಆತ್ಮ ನೆನ್ಪಿಟ್ಕೊಂಡಿರಲ್ಲ ನಮ್ಮನ್ನ. ಇದಕ್ಕೊಂದು ನಾನು ಉದಾಹರಣೆ ಎಕ್ಸಾಂಪಲ್ ಹೇಳ್ತೀನಿ. ಇಷ್ಟು ನಾವು ಭಗವದ್ಗೀತಾನಲ್ಲಿ ಕೃಷ್ಣ ಆಮೇಲೆ ಅರ್ಜುನರ ಸಂವಾದದ ಬಗ್ಗೆ ತುಂಬಾ ಹೇಳ್ತೀವಿ. ಒಂದಿನ ಅರ್ಜುನ ಹೇಳಿದಂತ ಕೃಷ್ಣನ್ಗೆ, ನನಗ ಮಗನ್ ಮೇಲೆ ತುಂಬಾ ಮೋಹ. ಎಲ್ರಿಗೂ ಇರುತ್ತೆ. ಆದ್ರೆ ಅವನು ಅಷ್ಟೊಂದು ಇದನ್ನ ಗೀತಾ ಜ್ಞಾನ ಕೇಳಿದ ಮೇಲಿನೂ ಕೂಡ ಅವನ ಮಗ ಸತ್ತೋದ್ರೆ ಅದನ್ನ ಅವ್ನು ತಡಿಯಕ್ಕಾಗಲ್ಲ. ಕೃಷ್ಣನ್ಗೆ ರಿಕ್ವೆಸ್ಟ್ ಮಾಡ್ಕೊತಾನೆ. ಅವನೇನಾಗಿದ್ದ ಪರಮಾತ್ಮ ಸ್ಥಿತಿಗೆ ಬಂದಾಗಿತ್ತು. ಧ್ಯಾನ ಮಾಡಿ ಎಲ್ಲ ಅದನ್ನೇ ಸ್ಥಿತಿಗೆ ನಾವು ಬರಕ್ ಸಾಧ್ಯ ಇದೆ ಧ್ಯಾನ ಮಾಡೋದ್ರಿಂದ. ಕೇಳ್ತಾನೆ ನನಗ ನನ್ ಮಗನ್ನ ನೋಡ್ಬೇಕು. ಆಗ ಹೇಳ್ತಾನೆ ಕೃಷ್ಣ, ಇಲ್ಲ ಅರ್ಜುನ ನೀನ್ ಅವ್ನಿನ್ ಮರ್ತಿರ್ತಾನಲ್ ಬೇಡ. ಇಲ್ಲಿ ಒಂದೇ ಒಂದ್ಸಲ ನಾವು ನೋಡ್ಬೇಕು. ನನ್ ಮಗನಿಗೆ ಅಷ್ಟು ಕಷ್ಟ ಇದ್ರಿಂದ ಅವ್ನಿಗೆ ಸಾಯಿಸಿದ್ರಲ್ಲ ಅವೆಲ್ಲ ಅವ್ನು ಕರ್ಮ ಆ ತರ ತಗೊಂಡ್ ಬಂದಿದ್ದ ಪ್ರಕಾರ ಸಾವಾಗಿದೆ. ಅದೇನು ಯೋಚನೆ ಮಾಡ್ಬೇಕು. ಒಂದ್ಸಲ ನಿನ್ನ ಹತ್ರ ಎಲ್ಲ ಪವರ್ ಇದೆ, ನನ್ನ ಕರ್ಕೊಂಡೋಗಿ ಒಂದ್ಸಲ ನನ್ ಮಗನ್ ತೋರ್ಸು ಅಂತ ಹೇಳಿದಾಗ ಸರಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಹೋದ್ರೆ ಅಲ್ಲಿ ಅವನು ಒಳ್ಳೆ ಆರಾಮಾಗಿ ತಾನಿದಾನೆ ಆತ್ಮ ಇದ್ರಲ್ಲಿ. ಕೃಷ್ಣ ಅರ್ಜುನ ಹೋಗಿ ಅವನಿಗೆ ಮಾತಾಡಿಸಿ ಯಾರು ಅಂತ ಕೇಳ್ತಾನೆ. ನಾನ್ ನಿನ್ ತಂದೆ, ನನಗೆ ಗೊತ್ತಿಲ್ಲ ಯಾರು ನೀವು ಅಂತ. ನೋಡಿ, ಯಾರು ನೀ ಅಂತ ಗೊತ್ತಿಲ್ಲ ನನ್. ಎಲ್ಲಿವರೆಗೆ ನಮ್ಮ ಜೀವ ಇದೆ ಅಲ್ಲಿ ತನ ನೀವೆಲ್ಲ ಸಂಬಂಧಗಳು. ಒಂದ್ಸಲ ಆ ಆತ್ಮ ಜೀವ ಬಿಟ್ಟು ಹೋದ್ಮೇಲೆ ಅದು ಯಾವುದೇ ಈ ನಮ್ಮ ಸಂಬಂಧ ಜೊತೆ ಕನೆಕ್ಟ್ ಇರಲ್ಲ. ಆದ್ರೆ ನಾವ್ ಮಾತೇನ್ ಹೇಳ್ತೀವಿ, ಅದ್ರ ಆತ್ಮಕ್ಕೂ ಶಾಂತಿ ಸಿಗ್ಲಿ ಅಂತ ಹೇಳ್ತೀವಿ. ಅದಕ್ಕೆ ಶಾಂತಿ ಪ್ರಾಣ ಬಿಡ್ತಿದ್ದಂಗೆನೆ ಶಾಂತಿನೇ ಶಾಂತಿ ಅದು. ಆದ್ರೆ ಇವೇನು ನಾವು ಭೌತಿಕ ಶರೀರದೊಳಗೆ ಕನೆಕ್ಟೆಡ್ ಇರ್ತೀವಲ್ಲ ನಮ್ಮ ಸಂಬಂಧಗಳ ಜೊತೆ, ಅವುಗಳಿಂದ ನಾವು ಬಿಡಲ್ಲ, ಹಿಡ್ಕೊಂಡಿರ್ತೀವಿ ಅವ್ರು. ಎಷ್ಟು ನಾವು ಅವ್ರನ್ನ ಹಿಡ್ಕೊಂತೀವಿ, ದುಃಖ ಪಡ್ತೀವಿ, ಅಷ್ಟ ಆತ್ಮಕ್ಕೆ ಕಷ್ಟ ಆಗತ್ತೆ. ಯೋಚನೆ ಮಾಡಿ ನೋಡಿ. ಬಹಳ ಅಧ್ಯಾತ್ಮದಲ್ಲಿ ಇರೋರ್ಗೆ ಹೇಳ್ತಾರೆ, ನೀನ್ ಎಷ್ಟು ದುಃಖ ವ್ಯಕ್ತಪಡಿಸ್ತಿದೀಯಲ್ಲ, ಆ ಹೋಗಿರೋ ಆತ್ಮಕ್ಕ ಆ ತರ ಅದಕ್ ಪೇನ್ ಒಂಥರ ಒಳಗ ಆತ್ಮಕ್ ಹಿಂಸೆ ಆಗತ್ತೆ. ಅದನ್ನ ನೆನೆಸ್ಬೇಡ, ಒಂದ್ಸಲ ಖುಷಿಯಾಗಿಲ್ಲ ಅದು ಎಲ್ಲಿ ಇದ್ದಲ್ಲಿ ಅನ್ನೋ ಇದನ್ನ ನಿನ್ನಿಂದ ವಿಶ್ ಕಳ್ಸಂತ ಹೇಳ್ತಾರೆ. ಇವೆಲ್ಲ ಆಧ್ಯಾತ್ಮದ ಪಾತಲ್ಲಿ ಇದ್ದವ್ರಿಗೆ ಬಹಳ ಈಸಿ ಆಗ್ಬಿಡುತ್ತೆ ಇವೆಲ್ಲದ್ರಿಂದ ಹೊರಗೆ ಮೋಹದಿಂದ ಮೋಹ ಡಿಟ್ಯಾಚ್ ಆಗಿರೋದು. ಅದಕ್ಕೇನೆ ನಾವು ಈ ಸಂಸಾರದಲ್ಲಿ ಇದ್ಕೊಂಡು ನಮ್ಮ ಕರ್ತವ್ಯ ನಾವೇನ್ ಮಾಡ್ಬೇಕು, ನಮ್ ಡ್ಯೂಟಿ ಏನು, ಬೇಸಿಕ್ ಮಕ್ಕಳಿಗೆ ಏನ್ ಮಾಡ್ಬೇಕು, ಅವ್ರ ಒಳ್ಳೆ ಅಂದ್ರೆ ಒಳ್ಳೆ ಇದನ್ನ ನಾವು ಕೊಡೋದು ಅಷ್ಟೇ ನಮ್ದು ಉದ್ದೇಶ ಆಗಿರ್ಬೇಕು. ಅದು ಬಿಟ್ಟು ಅವ್ರ ಮೇಲಿನ ಮೋಹ ಇಟ್ಕೊಂಡು ನಮ್ಮ ಹೇಳ್ದಂಗೆ ನಡೀಲಿ, ನಾವು ಮಾಡಿದಂಗೆ ಮಾಡ್ಲಿ, ನನ್ನ ಮಗ ನನ್ನ ಅಪೋಸ್ ಹೆಂಗ್ ಮಾಡ್ತಾನ, ಮಗಳ ಹೆಂಗ್ ಅಪೋಸ್, ಅವ್ರದ್ದೇ ಆದ ಕರ್ಮನು ಅವ್ರಿಗೆ ಮಾಡಿಸ್ತಾ ಇರ್ತೈತೆ. ಅದು ನಮಗ್ ನೆನಪಿರಂಗಿಲ್ಲ. ಯಾಕಂದ್ರೆ ಈ ಕರ್ಮ ಸಿದ್ಧಾಂತನೇ ನಾವು ಮರ್ತೋಗ್ಬಿಡ್ತೀವಿ. ನಾವು ಒಂದ್ಸಲ ಈ ಸಂಸಾರದ ಜಂಜಾಟದಾಗ ಬಂದ್ಮೇಲೆ ನಾವು ಏನ್ ಉದ್ದೇಶಕ್ಕೆ ಜನ್ಮ ತಗೊಂಡ್ ಬಂದೀವಿ ಅನ್ನೋದನ್ನು ಮರ್ತು ಬಿಡ್ತೀವಿ. ಮತ್ತೆ ಇನ್ನೊಂದ್ ಹೇಳ್ಬೇಕಂದ್ರ ಇದು ಎಲ್ಲದರಿಂದ ಮುಕ್ತ ಆಗಕ್ಕ ಮಾತ್ರ ಮನುಷ್ಯ ಜೀವನನೇ ಬೇಕು. ಮನುಷ್ಯ ಜೀವನದಲ್ಲಿ ಬಂದಾಗ್ಲೇನೆ ಇವೆಲ್ಲದರಿಂದ ಮುಕ್ತಿ ಸಿಗುತ್ತೆ. ನಾವು ಈ ತರ 5 ಇದರಿಂದ ಬೇರೆ ಬೇರೆಯಾದ ಸ್ಟೆಪ್ ಬೈ ಸ್ಟೆಪ್ ಜೀವ ತಗೊಂಡ್ಬರ್ತೀವಿ. ಮಿನರಲ್ ಕಿಂಗ್ಡಮ್, ಪ್ಲಾಂಟ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್ ಅಂಡ್ ಮನುಷ್ಯ ಕಿಂಗ್ಡಮ್. ಇವು ಗ್ರೋತ್ ಆಗ್ತಾ ಹೋಗುತ್ತೆ, ಡೆವಲಪ್ಮೆಂಟ್ ಆಗ್ತಾ
ಅದು ನೆಕ್ಸ್ಟ್ ಜನ್ಮ ತಗೊಂಡ್ ಮನುಷ್ಯ ಜನ್ಮ ಬಂದಾಗ್ಲೇನೆ ನಮ್ಮ ಮುಕ್ತಿ, ಅಂದ್ರೆ ನಾವು ಹೈಯರ್ ಲೋಕಕ್ಕೆ ಹೋಗಕ ಸಾಧ್ಯ ಆಗತ್ತ. ಅದನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು ಅಂದ್ರೆ ನಾವು ನಮ್ಮ ಕರ್ತವ್ಯದ ಮತ್ತೆ ಸಂಸಾರದಲ್ಲಿ ಇದ್ಕೊಂಡು ಸಂಸಾರನ ಬಿಡದೇನೆ ನಮ್ಮ ಸಂಸಾರದಲ್ಲಿನೂ ನಮ್ಮ ಕರ್ತವ್ಯ ನಡ್ಸ್ಕೊಂಡು ನಮ್ಮ ಉದ್ದೇಶ ಏನಕ್ಕೋಸ್ಕರ ನಾವು ಈ ಮನುಷ್ಯ ಜನ್ಮ ತಗೊಂಡಿವನೋ ನಮ್ಮ ಉದ್ದೇಶನೂ ನೆನಪಿಟ್ಕೊಂಡು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಜೀವನ ನಡೆಸೋದೇ ಒಂದು ಸರಿಯಾದ ಜೀವನ, ಆಧ್ಯಾತ್ಮಿಕ ಜೀವನ ಅಂತ. ಸಂಸಾರ ಬಿಟ್ಟು ಸನ್ಯಾಸಿ ಆಗ್ಬೇಕಂತಿಲ್ಲ, ಮನೆ ಬಿಟ್ಟು ಹೋಗ್ಬಿಡ್ಬೇಕು, ಸಂಸಾರದ ಭಾರ ಅವೆಲ್ಲ ಇಲ್ಲ. ಏನೇ ಕಷ್ಟ ಬರ್ಲಿ ನೀವು ಸಂಸಾರನೂ ನೋಡ್ಕೋಬೇಕು, ನಿಮ್ಮ ಸಂಸಾರದಲ್ಲಿರೋ ಮಕ್ಕಳು ಸಂಬಂಧಗಳನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಅದು ನಮಗೆ ಈ ಅಧ್ಯಾತ್ಮ ತುಂಬಾ ಚೆಂದ ಕಲಿಸ್ಕೊಡುತ್ತೆ. ಇವತ್ತಿಗೆ ಇಷ್ಟು ಸಾಕು. ನಾವು ಧ್ಯಾನ ಮಾಡೋಣ. ಧ್ಯಾನ ಇವೆಲ್ಲ ನಾಲೆಜ್ ಗೊತ್ತಾದ್ಮೇಲೆ ಇದರಿಂದ ಹೊರಗೆ ಬರಕ್ಕೆ ಏನ್ ದಾರಿ ಇದೆ? ಧ್ಯಾನ ಧ್ಯಾನ ಧ್ಯಾನ. ಇದು ಹೇಗೆ ಸಾಧ್ಯ ಅಂದ್ರೆ ನೀವು ಪ್ರಾಕ್ಟೀಸ್, ಸಾಧನೆ. ಧ್ಯಾನ ಮಾಡ್ತಾ ಮಾಡ್ತಾ ಒಂದು ಮಗು 90% ರಿಸಲ್ಟ್ ಮಾಡಿದೆ ಅಂದ್ರೆ ಅದು ತುಂಬಾ ಡೆಡಿಕೇಟ್ ಆಗಿ ಓದಿದೆ. ಒಬ್ಬ ವ್ಯಕ್ತಿ ಸ್ಪೋರ್ಟ್ಸ್ ಮ್ಯಾನ್ ಆಗಿದ ತುಂಬಾ ಪ್ರಾಕ್ಟೀಸ್ ಮಾಡಿ ಎಷ್ಟೊಂದ್ ಜನ ಇದ್ದಾರೆ ಸ್ಪೋರ್ಟ್ಸ್ ಮ್ಯಾನ್, ಆದ್ರೆ ಕೆಲವೊಬ್ರು ಹೈ ಲೆವೆಲ್ಗೆ ಹೋಗಿರ್ತಾರೆ. ಫಾರ್ ಎಕ್ಸಾಂಪಲ್ ಸಚಿನ್ ತೆಂಡೂಲ್ಕರ್, ಗವಾಸ್ಕರ್ ಹೇಳ್ತೀವಲ್ಲ, ಮ್ಯೂಸಿಷಿಯನ್ ಲತಾ ಮಂಗೇಶ್ಕರ್, ಇವರೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ, ಹಂಗೇನೆ ಅವ್ರಿಗೆ ಸಕ್ಸಸ್ ಸಿಕ್ಕಿಲ್ಲ. ಅದೇ ರೀತಿ ಇದು ಧ್ಯಾನ ಅನ್ನೋದು ಇವು ಎಲ್ಲ ಜೀವನದಿಂದ ಮೇಲಿನ ಸ್ಥಿತಿ, ಒಂದು ಪರಮಾತ್ಮ ಸ್ಥಿತಿಲಿ ಜೀವಿಸುವಂತ ಸ್ಟೇಜ್ ಇದು. ಆ ಸ್ಥಿತಿಲಿ ಹೋದಾಗ ನೋಡಿ, ನೀವು ಪ್ರತಿಯೊಂದು ನೀವು ಪರಮಾತ್ಮನೇ ಅನ್ನೋ ಫೀಲ್ ಆಗುತ್ತೆ, ರಿಯಲೈಸೇಷನ್ ಆಗುತ್ತೆ. ನೀವು ಅಷ್ಟೇ ಅಲ್ಲ, ಪ್ರತಿಯೊಂದು ಜೀವಿನೂ ಪರಮಾತ್ಮ. ಅಹಂ ಬ್ರಹ್ಮಾಸ್ಮಿ, ಐ ಆಮ್ ಅಹಂ ಬ್ರಹ್ಮಾಸ್ಮಿ, ಆಲ್ ಲಿವಿಂಗ್ ಬೀಯಿಂಗ್ಸ್ ಆರ್ ಆಲ್ಸೋ ಅಹಂ ಬ್ರಹ್ಮಾಸ್ಮಿ ಅನ್ನೋ ಒಂದು ರಿಯಲೈಸೇಷನ್ ಆದಾಗ ಯಾರು ಏನ್ ಮಾಡ್ತಿದಾರೆ ಅನ್ನೋದನ್ನ ನಾವು ಏಕತ್ವ ಭಾವದಿಂದ ನೋಡಕ್ ಸ್ಟಾರ್ಟ್ ಮಾಡ್ತೀವಿ. ಒನ್ನೆಸ್, ಎಲ್ಲರೂ ಅದೇ ಆತ್ಮ. ಇವೆಲ್ಲ ಏನ್ ಅವ್ರು ನಡ್ಕೊಳ್ತಾ ಇದಾರೆ ನಡವಳಿಕೆ, ಇವೆಲ್ಲ ಅವರು ಕರ್ಮ ಆಡಿಸ್ತಾ ಇದೆ ಅನ್ನೋ ಒಂದು ರಿಯಲೈಸೇಷನ್, ಒಂದು ಅರಿವು ನಮಗ್ ಬಂದ್ರೆ ಅವ್ರು ಮಾಡ್ತಾ ಇರೋದ್ರ ಬಗ್ಗೆ ನಮ್ಗ ಒಂಥರ ಗೌರವ ಬರುತ್ತೆ, ಸಿಂಪತಿ ಬರುತ್ತೆ. ಅಯ್ಯೋ ಪಾಪ ಅವ್ರಿಗೆ ಗೊತ್ತಿಲ್ಲಲ್ಲ ಇದೆಲ್ಲ ಮಾಡ್ತಿದ್ದಾರೆ, ಹೋಗ್ಲಿ ನಮಗ್ ಗೊತ್ತಿದೆ, ನಾವನ್ನ ಅದನ್ನ ಪಾಸಿಟಿವ್ ಆಗಿ ತಗೊಳ್ಳೋಣ ಅಂತ ಅನ್ನೋ ಶಕ್ತಿ ಧ್ಯಾನದಲ್ಲಿದೆ. ಇದನ್ನ ನೀವು ಚಾಲೆಂಜ್ ಆಗಿ ತಗೊಂಡು ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡಿ. ಕನ್ನಡದವ್ರು ನೋಡಿದ್ರೆ ಅವ್ರಿಗೆ ಅರ್ಥ ಆಗಲಿ. ಕನ್ನಡದಲ್ಲಿ ನಾನು ಕಡಿಮೆ ಕ್ಲಾಸ್ ಮಾಡಿದ್ದೀನಿ, ನೀವುಗಳು ನೋಡ್ಬೋದು ಕನ್ನಡ ಕ್ಲಾಸಸ್. ಹಿಂದಿ ಯಾರು ಬಂದಿಲ್ಲ ಸರ್. ಓಕೆ, ಥ್ಯಾಂಕ್ ಯು. ಸರಿ ಮಾಸ್ಟರ್ಸ್, ನಾವೀಗ ಧ್ಯಾನ ಮಾಡೋಣ. ನೀವು ಧ್ಯಾನ ಮಾಡೋ ಅಭ್ಯಾಸನೂ ಡೈಲಿ ಇಟ್ಕೊಳ್ಳಿ. ಬೆಳಿಗ್ಗೆ ಸಂಜೆ ನಿಮ್ಗೆ ಯಾವಾಗ ಟೈಮ್ ಸಿಗ್ತದೆ ಅವಾಗ ಧ್ಯಾನ ಅಂದ್ರೆ ಅದರಲ್ಲಿ ಏನು ಇಲ್ಲ, ನಿಮ್ಮದೇ ಆದ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಕಣ್ಣು ಮುಚ್ಕೊಂಡು ಕೂತಾಗ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಸಹಜ ಉಸಿರನ್ನು ನೋಡೋದು. ಒಳ ಬರೋ ಉಸಿರು, ಹೊರ ಹೋಗೋ ಉಸಿರು. ಈ ಉಸಿರಾಟ ನೋಡ್ತಾ 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 ನಾವು ವಿಚಾರ ಮುಕ್ತ ಸ್ಥಿತಿಗೆ ಹೋಗ್ತೀವಿ. ಯೋಚನೆಯಿಂದ ದೂರ ಆಗ್ತೀವಿ, ಶೂನ್ಯ ಸ್ಥಿತಿಗೆ ಬರ್ತೀವಿ. ಶೂನ್ಯ ಸ್ಥಿತಿ ಬರ್ತಿದಂಗೆನೆ ಬ್ರಹ್ಮರಂಧ್ರ ಓಪನ್ ಆಗುತ್ತೆ. ಬ್ರಹ್ಮರಂಧ್ರ ಅಂದ್ರೆ ದಸವಾರಂಧ್ರ. ನಮ್ಮ ಶರೀರದಲ್ಲಿ 9 ರಂಧ್ರ ಇದಾವೆ, ಇದೆಲ್ಲರಿಗೂ ಗೊತ್ತಿದೆ. ಅದ್ರಲ್ಲಿ 10ನೇ ರಂಧ್ರ ನಾವು ಜನ್ಮ ತಗೊಂಡಿರ್ತೀವಿ, ಆಗ ಅದು ಓಪನ್ ಇರುತ್ತೆ. ನಾವು ಮಗುವಾಗಿ ಬೆಳೀತಾ ವರ್ಷ ಆಗ್ತಿದ್ದಂಗೆ ಹಳ್ಳೆತ್ತಿ ಅಂತಿರಲ್ಲ, ಅದು ಮುಚ್ಕೊಂತ ಬರುತ್ತಾ, ಅದು ಮುಚ್ಚಿ ಹೋಗುತ್ತೆ. ಯಾವಾಗ ನಾವು ಧ್ಯಾನ ಮಾಡ್ತೀವಿ, ಯಾವಾಗ ನಾವು ಶೂನ್ಯ ಸ್ಥಿತಿಗೆ ಬರ್ತೀವಿ, ವಿಚಾರ ಮುಕ್ತ ಸ್ಥಿತಿಗೆ ಬರ್ತೀವಿ, ಆ ರಂಧ್ರ ಓಪನ್ ಆಗುತ್ತೆ. ಆ ರಂಧ್ರ ಓಪನ್ ಆಗ್ತಿದ್ದಂಗೆನೆ ಅಪಾರ ವಿಶ್ವ ಪ್ರಾಣಶಕ್ತಿ, ಈ ಬ್ರಹ್ಮಾಂಡದಲ್ಲಿ ಏನಿದೆ ಕಾಸ್ಮಿಕ್ ಎನರ್ಜಿ ನಮ್ಮ ಶರೀರದೊಳಗೆ ಹರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ವಿಶ್ವ ಪ್ರಾಣಶಕ್ತಿಯಿಂದ ನಮ್ಮ ಶರೀರದಲ್ಲಿ ಉತ್ಪನ್ನ ಆಗಿರೋ ಈ ಜನ್ಮ, ಹಿಂದಿನ ಜನ್ಮ, ಎಲ್ಲಾ ಜನ್ಮದ ಕರ್ಮಗಳು ಬರ್ನ್ ಆಗಕ್ ಸ್ಟಾರ್ಟ್, ಸುಟ್ಟು ಹೋಗಕ್ ಸ್ಟಾರ್ಟ್ ಆಗ್ತದೆ. ಒಂದೊಂದೇ ಅದು ಏನ್ ಮಾಡುತ್ತೆ, ಕ್ಲೀನ್ಸ್ ಮಾಡಕ್, ಹೀಲ್ ಮಾಡಕ್ ಶುರು ಮಾಡುತ್ತೆ. ಈ ಪ್ರೊಸೆಸ್ಗೋಸ್ಕರನೇ ನಾವು ಧ್ಯಾನ ಮಾಡಬೇಕು. ನಿಮ್ಮ ರೋಗದಿಂದ ನೀವು ಮುಕ್ತ ಆಗ್ತೀರಿ. ಎಂತ ಕೆಟ್ಟ ಕೆಲಸ ಮಾಡಿದ್ರು ಆ ಭಾವನೆಯಿಂದ ನೀವು ಪಶ್ಚಾತ್ತಾಪ ಬರುತ್ತೆ, ಕ್ಷಮಾಗುಣ ಬರುತ್ತೆ, ಅದರಿಂದ ಹೊರಗೆ ಬರ್ತೀರಾ. ಆ ಒಂದು ಇದನ್ನ ನಾವೀಗ ಕಲಿಯೋಣ. ಎಲ್ಲರೂ ಧ್ಯಾನ ಕೂತ್ಕೋಬೇಕಂದ್ರೆ ಬೆರಳಲ್ಲಿ ಇಂಟರ್ಲಾಕ್ ಮಾಡ್ಬೇಕು, ಸಿಕ್ಸ್ಬೇಕು, ತೊಡೆ ಮೇಲೆ ಇಟ್ಕೋಬೇಕು, ಕಾಲ್ಗಳನ್ನು ಕ್ರಾಸ್ ಮಾಡ್ಬೇಕು. ಈ ರೀತಿ ಚೇರ್ ಎಲ್ಲ ಸೋಫಾ ಮೇಲೆ ಕೂತಿದ್ರೆ, ನೆಲದ ಮೇಲೆ ಕೂತಿದ್ರೆ ಚಕ್ರ ಮುಕ್ಲಿ ಹಾಕೊಂಡು ಕೂತ್ಕೊಳ್ಳಿ.
ಇದು ಕೈಯನ್ನ ಬಿಡ್ಬೋದು. ನಿಮ್ಗೆ ಏನನ್ನ ಬಹಳ ಕಷ್ಟ ಅನ್ಸಿದ್ರೆ ಇಚ್ಚಿಂಗ್ ಎಲ್ಲ ಆದ್ರೆ ತುರ್ಕೆ ಬಂದ್ರೆ ಕೈ ಬಿಟ್ಕೊಂಡ್ರೆ 10% ವಿಶ್ವ ಪ್ರಾಣಶಕ್ತಿ ಬಿಟ್ಟು ನೀವು ಹಿಂಗ ಓಪನ್ ಮಾಡ್ತಿರ್ಲ ಆ ಕೈಯಿಂದ ಹೊರ ಹೋಗುತ್ತೆ. ಕಾಲಿಂದ ಕಾಲ್ ಬಿಟ್ಕೊಂಡ್ರೆ ನೀವು 1 ಗಂಟೆ 2 ಗಂಟೆ ಧ್ಯಾನ ಮಾಡಿದ್ರೆ ಒಂದೇ ಪೊಸಿಷನ್ ಅಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಆ ಕಾಲನ್ನ ಚಾಚ್ಕೋಬಹುದು ಮತ್ತೇನೆ ಹತ್ರ ತಗೋಬಹುದು. ಇದೆಲ್ಲ ಮುಚ್ಚಿದ ಕಣ್ಣಲ್ಲಿ ಮಾಡ್ಬೋದು. ಆಗ 10% ಎನರ್ಜಿ ವಿಶ್ವ ಪ್ರಾಣಶಕ್ತಿ ಹರಿದೋಗುತ್ತೆ. ಆದ್ರೆ ಕಣ್ಣನ್ನು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಂತ ಹೇಳ್ತೀವಿ. ಕಣ್ಣು ಬಿಡೋದ್ರಿಂದ ನಿಮ್ದು 10% ಅಲ್ಲ 80% ಎನರ್ಜಿ ಕಣ್ಣಿನ ಮುಖಾಂತರ ಏನ್ ಬಂದಿರುತ್ತಲ್ಲ ಈ ಬ್ರಹ್ಮರಂಧ್ರದಿಂದ ಈ ಕಣ್ಣಿನ ಮುಖಾಂತರ ಹೊರಗೆ ಹೋಗ್ಬಿಡುತ್ತೆ. ನೀವೇನ್ ಹೀಲಿಂಗ್ ಪ್ರೊಸೆಸ್ ನಿಮ್ ಶರೀರದಲ್ಲಿ ರೋಗನ್ನ ಕ್ಲೀನ್ ಮಾಡೋ ಕ್ಲೀನ್ಸಿಂಗ್ ಕೆಲಸ ನಡೀತಾ ಇರುತ್ತಲ್ಲ ಅದು ಮಧ್ಯದಲ್ಲೇನೆ ನಿಂತೋಗುತ್ತೆ. ಈ ಕಣ್ಣಿನ ಮುಖಾಂತರ ಎನರ್ಜಿ ಹೊರಗೆ ಹೋಗ್ಬಿಡುತ್ತೆ. ಅಂತದೇನಾದ್ರೂ ಎಮರ್ಜೆನ್ಸಿ ಬಂದ್ರೆ ಕಣ್ಣ ಮೇಲೆ ಕೈಗಳನ್ನಿಟ್ಕೊಂಡು ಒಂದು 5 ಸೆಕೆಂಡ್ ಈ ತರ ಕಣ್ಣು ರೆಪ್ಪೆನ ಟಚ್ ಮಾಡ್ತಾ ಕಣ್ ತೆಗೀರಿ. ನಿಮ್ ಟೈಮ್ ತಗೊಂಡು ತಕ್ಷಣ ತೆಗೆದ್ಬಿಟ್ರೆ ಅಲ್ಲಿ ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನ ನಾವು ಹೇಳೋದು ಒಳ್ಳೇದು. ನೀವು ಧ್ಯಾನ ಮಾಡಿದ್ರೆ ಅರ್ಧಂಬರ್ಧ ಗೊತ್ತಾಗ್ಬಾರ್ದಲ್ಲ. ನೀವು ಏನೇನೇ ಸಮಯದಲ್ಲೂ ಧ್ಯಾನ ಮಾಡ್ಬೋದು. ಸಹಜ ಉಸಿರಾಟನ ಗಮನಿಸ್ತಾ ಧ್ಯಾನದಲ್ಲಿ ಹೋಗಿ. ಮತ್ತೆ ನಿಮ್ ಉಸಿರಾಟ ನೋಡ್ತಾ ನೋಡ್ತಾ ಥಾಟ್ಲೆಸ್ ಹೋಗ್ತೀರಾ. ಥಾಟ್ಲೆಸ್ ಹೋಗ್ತಿದ್ದಂಗೆನೆ ಅದು ನಿಮ್ ಶರೀರದೊಳಗಿಂದ ಸ್ಕ್ಯಾನಿಂಗ್ ಕ್ಲೀನ್ಸಿಂಗ್ ಪ್ರೋಸೆಸ್ ಮಾಡುತ್ತೆ. ಎಲ್ಲ ಶರೀರ ತುಂಬ ಎಲ್ಲ ವಿಶ್ವ ಪ್ರಾಣಶಕ್ತಿ ತುಂಬಿ ಎಲ್ಲಾನು ಏನದು ಬ್ಲಾಕೇಜ್ ದಪ್ಪ ನಿಮ್ದೇನ್ ಪ್ಯಾಚಸ್ ಕ್ಲೀನ್ ಆದ್ಮೇಲೆ ಯಾವಾಗ ಓವರ್ಫ್ಲೋ ಆಗಕ್ ಸ್ಟಾರ್ಟ್ ಆಗುತ್ತೆ ಆ ಶಕ್ತಿ ವಿಶ್ವ ಪ್ರಾಣಶಕ್ತಿ ಕಾಸ್ಮಿಕ್ ಎನರ್ಜಿ ಆಗ ಅದು 3ನೇ ಕಣ್ಣಲ್ಲಿ ಆಕ್ಟಿವೇಶನ್ ಅಂದ್ರೆ ಪ್ರೆಷರ್ ಆಗುತ್ತೆ. ಆಗ ನಮ್ಗ 3ನೇ ಕಣ್ಣಿನ ಅನುಭವ ಆಗುತ್ತೆ. ಅದು ಬಂದು ನಮ್ಮ ಧ್ಯಾನದ 3ನೇ ಸ್ಥಿತಿ. ಲಾಸ್ಟ್ ಅಂತ ಹೇಳಕ್ಕಾಗಲ್ಲ. ಅದು ಆದ್ಮೇಲೆ ಸಮಾಧಿ ಸ್ಥಿತಿ ಬರುತ್ತೆ. 3ನೇ ಕಣ್ಣಿನ ಉತ್ತೇಜನ ಆಗೋ ಸ್ಥಿತಿ ಅಂತಾರೆ. ಅಂದ್ರೆ ಪೀನಿಯಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ ನೋಡಿ. ಆ ಗ್ಲ್ಯಾಂಡ್ ಅಲ್ಲಿರೋ ಅದು ಇರುತ್ತೆ ಅದರಲ್ಲಿ ಒಂದು ಡೈಮಂಡ್ ತರ ಲೈಟು ಬ್ರೈಟ್ನೆಸ್ ಅದರಲ್ಲಿ ಹೊಳಿತಾ ಇರುತ್ತೆ. ಅದು ನಮಗೆ ಕಾಣಿಸುತ್ತೆ ಶುರು. ಯಾವಾಗ ಇವೆಲ್ಲ ಸ್ಥಿತಿಯಿಂದ ನಾವು ಮುಕ್ತ ಆಗ್ತೀವಿ ಆಗ. ಆ ಸ್ಥಿತಿಗೆ ಹೋಗೋದು ಅಲ್ಟಿಮೇಟ್ ಧ್ಯಾನ. ಅಲ್ಲಿಗೆ ಹೋಗಕ್ಕಾಗಿಲ್ಲ ಅಂದ್ರೂ ಜಸ್ಟ್ ನೀವು ನಿಮ್ಮ ರೋಗದಿಂದ ಮುಕ್ತ ಆಗಕ್ಕೆ ನಿರೋಗಿ ಆಗಕ್ಕೆ ಅನ್ನೋ ಉದ್ದೇಶ ಇಟ್ಕೊಂಡು ನೀವು ಧ್ಯಾನ ಸ್ಟಾರ್ಟ್ ಮಾಡಿ. ಮಾಡ್ತಾ ಮಾಡ್ತಾ ಆ ಸ್ಟೇಜ್ಗೆ ಹೋಗ್ತೀರಾ. ಅದೇ ಸ್ಟೇಜನ್ನೇ ನೀವು ಆತ್ಮ ನಾನೇ ಆ ಪರಮಾತ್ಮ ಅದನ್ನ ಕಾಣ್ತೀರಾ. ನೀವು ಧ್ಯಾನನ ಮಾಡ್ತಾ ಹೋಗ್ರಿ. ಸರಿ, ಈಗ ನಾವು ಹೇಳಿರೋ ಪ್ರಕಾರ ಎಲ್ಲ ಕೈ ಕಾಲನ್ನ ಕ್ರಾಸ್ ಮಾಡ್ಕೊಳ್ಳಿ. ಚಶ್ಮಾನ ಹಾಕೋಬಾರ್ದು. ಚಶ್ಮಾನ ತೆಗೆದಿಡಿ. ಧ್ಯಾನಕ್ಕೆ ಮುಂಚೆ ನೀರು ಕುಡಿಬೇಕು. ಧ್ಯಾನ ಆದ್ಮೇಲೆ ನೀರು ಕುಡಿಯೋ ಅಭ್ಯಾಸನ ಇಟ್ಕೊಳ್ಳಿ. ಆಮೇಲೆ ಕಣ್ಣು ಮುಚ್ತಿದ್ದಂಗೆನೆ ಪೂರ್ತಿ ಶರೀರನ ಸಡಿಲಪಡಿಸ್ಕೊಳ್ಳಿ. ಯಾವುದೇ ಶರೀರದ ಯಾವುದೇ ಅಂಗಾಂಗದಲ್ಲಿ ಬಿಗಿತ ಇರಬಾರ್ದು. ಸಡಿಲ ಮಾಡ್ಕೊಳ್ಳಿ. ಬಿಗಿತ ಇದ್ರೆ ಏನಾಗುತ್ತೆ ಅಂದ್ರೆ ಆ ವಿಶ್ವ ಪ್ರಾಣಶಕ್ತಿ ಆ ಅಂಗಾಂಗದ ಕಡೆ ಹೋಗಕ್ಕಾಗಲ್ಲ. ಬ್ಲಾಕ್ ಆಗುತ್ತೆ ಅಲ್ಲಿ. ಹಾಗಾಗಿ ನೀವು ಈ ತರ ಹಿಡಿದಿರ ಅನ್ಕೊಳ್ಳಿ. ಇದು ನಿಮ್ಗೆ ಗೊತ್ತಾಗುತ್ತೆ ಹಿಂಗ್ ಮಾಡ್ಕೊತೀರ. ಆದ್ರೆ ಶರೀರದೊಳಗೆ ಯಾವ್ದಾರ ಟೈಟ್ನೆಸ್ ಇದ್ರೆ ಹಿಂಗೆ ಒಂದೊಂದೊಂದೊಂದು ಅಂಗಾಂಗನು ನಿಮ್ಮ ಗಮನನ ತಲೆಯ ಮೇಲ್ಭಾಗಕ್ಕೆ ತಗೊಂಬನ್ನಿ. ಅದನ್ನ ಸಡಿಲಪಡಿಸ್ಕೊಳ್ಳಿ. ಮುಖದ ಭಾಗ ಕಣ್ಣುಗಳು 2 ಹುಬ್ಬು ಕೆನ್ನೆ ನಾಲಿಗೆ ಹಲ್ಲಿನ ಮಧ್ಯ ನಾಲಿಗೆನಿಟ್ಕೊಳ್ಳಿ. ಈ ತರ ನಾಲಿಗೆ ಒಳಗಿಟ್ಟು ನಾಲಿಗೆ ಕಚ್ಚಿ ಬಿಡುತ್ತೆ. ಧ್ಯಾನದಲ್ಲಿ ನಮ್ಗೆ ಗೊತ್ತಾಗಲ್ಲ. ಹಾಗಾಗಿ 2 ಹಲ್ಲಿನ ಮಧ್ಯ ಈ ಸೆಟ್ ಹಲ್ಲುಗಳ ಮಧ್ಯೆ ನಾಲಿಗೆ ನಿಂತ್ಕೋಬೇಕು. ಹೇರ್ ಗ್ಯಾಪ್ ಇರಬೇಕು ಅಂತ ಹೇಳ್ತಾರೆ. ಆಮೇಲೆ ಕತ್ತಿನ ಭಾಗ ಗಮನ ತಗೊಂಬನ್ನಿ. ರಿಲ್ಯಾಕ್ಸ್ ಸಡಿಲಪಡಿಸ್ಕೊಳ್ಳಿ. 2 ಭುಜ 2 ಕೈಗಳು ಸಡಿಲಪಡಿಸ್ಕೊಳ್ಳಿ. ಎದೆಗೂಡು ಸಡಿಲ ಮಾಡ್ಕೊಳ್ಳಿ. ಹೊಟ್ಟೆ ಭಾಗದಲ್ಲಿರೋ ಎಲ್ಲ ಅಂಗಾಂಗನ ಸಡಿಲಪಡಿಸ್ಕೊಳ್ಳಿ. ಶಾಂತಿ ಮಾಡ್ಕೊಳ್ಳಿ. ತೊಡೆ ಭಾಗ ಬೆನ್ನಿನ ಭಾಗ ಮೇಲ್ಭಾಗ ಸಡಿಲ ಮಾಡ್ಕೊಳ್ಳಿ. ಬೆನ್ನಿನ ಕೆಳಭಾಗ ಬೆನ್ನು ಮೂಳೆ ರಿಲ್ಯಾಕ್ಸ್. 2 ತೊಡೆಗಳನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮಂಡಿನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮೀನ್ಖಂಡ ಕಾಲು ಹಿಮ್ಮಡಿ ಪಾದ ಕಾಲ್ಬೆರಳನ್ನ ಅಲ್ಲಾಡಿಸ್ತಾ ಸಡಿಲಪಡಿಸ್ಕೊಳ್ಳಿ. ಕೈ ಬೆರಳು ಅಂಗೈನೂ ಸಡಿಲ ಮಾಡ್ತಾ ರಿಲ್ಯಾಕ್ಸ್ ಮಾಡ್ಕೊಳ್ಳಿ.
ಉಸಿರಾಟನ ಗಮನಿಸ್ತಾ ಗಮನಿಸ್ತಾ ಸಾಕ್ಷಿ ಬಾ. ಯಾವುದೇ ರೀತಿಯಾದ ಉಸಿರಾಟದ ಮೇಲೆ ಒತ್ತಡ ಬೇಡ. ಈ ಪೂರ್ತಿ ಶರೀರ ರಿಲ್ಯಾಕ್ಸ್ ಆದ್ಮೇಲೆ ನಿಮ್ಮ ಉಸಿರಿನ ಕಡೆ ಸಹಜ ಉಸಿರು. ಸಹಜವಾಗಿ ನಾವು ಜನ್ಮ ತಗೊಂಡಾಗಿಂದ ಇದುವರೆಗೂ ನಮ್ಮಲ್ಲಿ ನಡೀತಾ ಇರೋ ಸಹಜ ಉಸಿರನ್ನು ಗಮನಿಸ್ತಾ ಹೋಗ್ಬೇಕು. ಎಲ್ಲಿವರೆಗೂ ಶರೀರದಲ್ಲಿ ನಮ್ಮ ಶರೀರದಲ್ಲಿ ಉಸಿರಾಟ ಇದೆ, ಶಿವ ಅಂತ ಹೇಳ್ತಾರೆ. ಈ ಉಸಿರಾಟ ನಿಂತ ಮೇಲೆ ನಾವು ಶವ. ಅದೇ ಸಹಜ ಉಸಿರನ್ನು ನಾವು ಗಮನಿಸ್ತಾ ಹೋಗ್ಬೇಕು. ನಾದ ಧ್ಯಾನದಿಂದ, ನಾದ ಗಾನದಿಂದ ಏನಾಗುತ್ತೆ, ನಮ್ಗೆ ವಿಚಾರಗಳು ಬರಲ್ಲ. ಆದ್ರೆ ಮ್ಯೂಸಿಕ್ ಇಂದ ಹೋಗ್ಬೇಡಿ. ಅದು ಬ್ಯಾಕ್ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ನಡೀತಾ ಇದೆ. ನಿಮ್ಮ ಗಮನ ಮಾತ್ರ ನಿಮ್ಮ ಸಹಜ ಉಸಿರಾಟದ ಕಡೆನೇ ಇರಬೇಕು. ನೀವು ಸಾರಿ ಉಸಿರಾಟನ ಗಮನಿಸ್ತಾ ಗಮನಿಸ್ತಾ ಹೋಗಿ. ಮಿಕ್ಕಿರೋದೆಲ್ಲ ತಾನೇ ತಾನೇ ಆಗ್ತಾ ಹೋಗುತ್ತೆ. ನಿಮ್ಗೆ ಯಾವುದೇ ರೀತಿಯಾದ ಒತ್ತಡ ಬೇಕಿಲ್ಲ. ಸಹಜ ಉಸಿರಾಟದ ಕಡೆ ಗಮನ. ಒಳ ಬರೋ ಉಸಿರು, ಹೊರ ಹೋಗೋ ಉಸಿರು. ನಮ್ಮ ಗಮನ ಮೇಲ್ತುಟಿ ಮೇಲಿರಲಿ, ಅಪ್ಪರ್ ಲಿಪ್ಸ್. ಆ ಉಸಿರಾಟದ ಇದನ್ನ ಫೀಲ್ ಮಾಡ್ಕೊಳ್ಳಿ. ಒಳ ಹೋಗ್ತಾ ತಣ್ಣಗೆನೆ ಉಸಿರು ಒಳಗೆ ಟಚ್ ಆಗುತ್ತೆ. ಮೂಗಿನ ನಿಮ್ಮೆರಡೂ ಮೂಗಿನ ಹೊರಳಲ್ಲಿ ಒಂದು ತಂಪಾದ ತಣ್ಣಗಿನ ಅನುಭವ ಆಗುತ್ತೆ. ಉಸಿರು ಹೊರ ಬರಬೇಕಾದ್ರೆ ಬೆಚ್ಚಗಿನ ಉಸಿರು ನಮ್ಮ ಮೇಲ್ತುಟಿಗೆ ಸ್ಪರ್ಶ ಆಗುತ್ತೆ. ಅದನ್ನೇ ಗಮನಿಸ್ತಾ ಹೋಗಿ. ಯಾವೊಂದು ಉಸಿರಾಟ ಮಿಸ್ ಆಗದೆ ಇರೋ ಹಾಗೆ ಒಂದೊಂದು ಉಸಿರನ್ನು ಬಿಡದೆ ಗಮನಿಸ್ತಾ ಹೋಗಿ. ಯಾವುದೇ ಕಾರಣಕ್ಕೂ ಕಣ್ಬಿಡಕ್ ಹೋಗ್ಬೇಡಿ. ಈ ಧ್ಯಾನನ ಶುರು ಮಾಡಿದ್ಮೇಲೆ ಮಧ್ಯದಲ್ಲಿ ಬಿಡಕ್ ಹೋಗ್ಬೇಡಿ. ಮಧ್ಯದಲ್ಲಿ ಬಿಡೋದ್ರಿಂದ ಹೀಲಿಂಗ್ ಪ್ರೊಸೆಸ್ ಮಧ್ಯಕ್ಕೆ ನಿಂತು ಹೋಗುತ್ತೆ. ಒಂದು 40 ದಿನ ತಪ್ಪದೆ ಒಂದು ಟೈಮನ್ನು ಫಿಕ್ಸ್ ಮಾಡಿಕೊಂಡು ಚಾಲೆಂಜ್ ಆಗಿ ತಗೊಂಡು ಮಾಡ್ತಾ ಹೋಗಿ. ಇದರ ರಿಸಲ್ಟ್ ನಿಮ್ಗೆ 40 ದಿನ ಆದ್ಮೇಲೆ ಗೊತ್ತಾಗುತ್ತೆ. ಆಮೇಲೆ ಅದ್ರ ಈ ಧ್ಯಾನ ಇಲ್ಲದೆ ನಿಮಗೆ ಇರೋಕ್ಕಾಗಲ್ಲ. ನೀವು ಹೊಸಬ್ರು ಧ್ಯಾನಿ ಆಗಿದ್ರೆ
ಡೈಲಿ ಧ್ಯಾನ ಕೂತ್ಕೊಳ್ಳೋಕೆ ಮುಂಚೆ, ನಿಮ್ಮ ಉಸಿರನ್ನು ಗಮನಿಸೋಕೆ ಮುಂಚೆ, ನಿಮ್ಮ ಆರಾಧ್ಯ ದೇವರನ್ನ ಆಹ್ವಾನ ಮಾಡಿ. ನಿಮ್ಮ ತಂದೆ ತಾಯಿ, ನಿಮ್ಮ ಗುರು, ಪ್ರಕೃತಿ ಮಾತೆ, ನೀವು ಪೂಜಿಸ್ತಾ ಇರೋ, ಆರಾಧಿಸ್ತಾ ಇರೋ ದೇವರುಗಳು, ಅವರೆಲ್ಲರನ್ನೂ ನಿಮ್ಮ ಧ್ಯಾನದಲ್ಲಿ ನೀವು ಆಹ್ವಾನ ಮಾಡ್ಬೋದು. ನಿಮ್ಮ ಸಗೆ ಸಂಬಂಧಿ, ನಿಮ್ಮ ಸ್ನೇಹಿತರು, ಅವರೆಲ್ಲರನ್ನೂ ನಿಮ್ಮ ಧ್ಯಾನದಲ್ಲಿ ಜೊತೆಲಿ ಆಹ್ವಾನ ಮಾಡಿ ಅವ್ರ ಜೊತೆಲಿ ಧ್ಯಾನ ಮಾಡಿದರೆ ನಿಮಗೆ ಒಳ್ಳೆ ಧ್ಯಾನ ಆಗುತ್ತೆ. ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಆಮೇಲೆ ಏನೂ ಬೇಕಾಗಿಲ್ಲ, ನೀವು ಕಣ್ಣು ಮುಚ್ತಿದ್ದಂಗೆನೆ ಧ್ಯಾನದಲ್ಲಿ ಹೋಗ್ಬಿಡ್ತೀರ. ಈ ಧ್ಯಾನಕ್ಕೆ ಯಾವುದೇ ಜಾತಿ ಮತ ಭೇದ ಇಲ್ಲ. ಯಾವುದೇ ಜಾತಿಯವರು ಇದನ್ನು ಮಾಡಬಹುದು. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್ ಯಾರೇ ಆಗಿರಲಿ, ಎಲ್ಲರಲ್ಲೂ ಉಸಿರು ಅದೇ, ಎಲ್ಲರಲ್ಲೂ ಅದೇ ಆತ್ಮ. ಆ ಆತ್ಮಕ್ಕೆ ಅವ್ರವ್ರ ರಿಲಿಜನ್ ಅಲ್ಲಿ ಬೇರೆ ಬೇರೆ ಹೆಸರು ಇಟ್ಕೊಂಡಿರ್ತಾರೆ. ಎಲ್ಲರಲ್ಲೂ ನಡೀತಾ ಇರೋದು ಅದೇ ಉಸಿರಾಟ. ಈ ಧ್ಯಾನನು ನಿಮ್ಮ ವಯಸ್ಸು ಎಷ್ಟಿದೆ ಅಷ್ಟು ನಿಮಿಷದಿಂದ ಶುರು ಮಾಡಿ. 7 ವರ್ಷದ ಮಕ್ಕಳಿಂದ ಹಿಡಿದು 100 ವರ್ಷದ ವಯಸ್ಸಿನವರು ಕೂಡ ಇದನ್ನು ಮಾಡಬಹುದು. ಇದರ ಉಪಯೋಗನ ತಗೋಬಹುದು. ನೀವು 20 ವರ್ಷ ಆಗಿದೆ, 20 ನಿಮಿಷ. ನಿಮ್ಮ ವಯಸ್ಸು ಎಷ್ಟಿದೆ ಅಷ್ಟು ನಿಮಿಷ ಧ್ಯಾನ ಮಾಡೋದು. ಇದಕ್ಕೆ ಯಾವುದೇ ರೀತಿಯಾದ ಟೈಮ್ ಬೌಂಡಿಂಗ್ ಇಲ್ಲ. ನಿಮ್ಗೆ ಯಾವಾಗ ಸಮಯ ಸಿಗುತ್ತೆ ಆ ಸಮಯದಲ್ಲಿ ಕೂತು ಧ್ಯಾನ ಮಾಡಿ. ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಧ್ಯಾಸ. ಇದೇ ಧ್ಯಾನನು ಆದಿಯೋಗಿ ಶಿವ ಹೇಳಿದ್ದಾರೆ. ಯೇಸು ಕ್ರಿಸ್ತ ಭಗವಾನ್ ಅವ್ರದನ್ನು ನೀವು ಚರಿತ್ರೆ ಹೋದರೆ ಅವರು ಕೂಡ ಇದೇ ಧ್ಯಾನ ಹೇಳಿದ್ದಾರೆ. ಬುದ್ಧ ಭಗವಾನ್, ಮಹಾವೀರ ಭಗವಾನ್, ರಾಮ್ ಭಗವಾನನು ತಮ್ಮ ಜೀವನದ ಸುಖ ದುಃಖನ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಅವರು ಕೂಡ ತಮ್ಮ ಸಹಜ ಉಸಿರಾಟನ ಗಮನಿಸ್ತಾ ಧ್ಯಾನ ಮಾಡ್ತಾ ಇದ್ರು. ಪೈಗಂಬರ್ ಅವ್ರದ್ದು ನಾನು ಓದಿದ್ದೀನಿ. ಅವರು ಕೂಡ ಧ್ಯಾನ ಉಸಿರನ್ನು ಗಮನಿಸ್ತಾ ಧ್ಯಾನ ಮಾಡ್ತಾ ಇದ್ರು. ಈ ಉಸಿರಾಟನ ಗಮನಿಸಿ ಧ್ಯಾನ ಮಾಡೋದು ಎಲ್ಲ ಜಾತಿ ಪಂಥದಲ್ಲೂ ಇದೆ. ಅದನ್ನ ನಾವು ಅಳವಡಿಸ್ಕೊಂಡಿರಲಿಲ್ಲ ಅಷ್ಟೇ. ಅದರ ಮೂಲ ತತ್ವ ನಮಗೆ ಗೊತ್ತಿರಲ್ಲ. ವಿಚಾರಗಳು ನೀವು ಬರಕ್ ಶುರುವಾದ್ರೆ ಮತ್ತೆ ನಮ್ಮ ಸಹಜ ಉಸಿರಾಟದ ಕಡೆ ಗಮನ ತಗೊಂಡ್ಬನ್ನಿ. ಉಸಿರಾಟ ನೋಡ್ತಾ ನೋಡ್ತಾ ಅದು ಮತ್ತೆ ಜೀರೋ ಶಾಂತ ಸ್ಥಿತಿ ಹೋಗುತ್ತೆ, ಶೂನ್ಯ ಸ್ಥಿತಿ ಹೋಗುತ್ತೆ. ಶೂನ್ಯ ಸ್ಥಿತಿ ವಿಚಾರ ಮುಕ್ತ ಸ್ಥಿತಿ ಅಂದ್ರೇನೆ ಬ್ರಹ್ಮರಂಧ್ರ ಓಪನ್ ಆಗುತ್ತೆ. ವಿಚಾರ ಬರಕ್ ಸ್ಟಾರ್ಟ್ ಮಾಡಿದ್ರೆ
ಅದರದ್ದು ದ್ವಾರ ಓಪನ್ ಆಗಿರೋದು ಮುಚ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಮತ್ತೆ ನಮ್ಮ ಸಹಜ ಉಸಿರಿನ ಕಡೆ ಗಮನ ತಗೊಂಡ್ಬಂದ್ರೆ ಆಟೋಮೆಟಿಕಲಿ ಮತ್ತೆ ಆ ವಿಚಾರಗಳು ಶೂನ್ಯ ಸ್ಥಿತಿಗೆ ಬರ್ತವೆ. ಮತ್ತೆ ಆ ಪ್ರಕ್ರಿಯೆ ಶುರು ಆಗುತ್ತೆ. ಈ ಧ್ಯಾನ ಮಾಡ್ತಾ ಮಾಡ್ತಾ ನಿಮ್ಗೆ ಒಳ್ಳೆ ಒಳ್ಳೆ ಬೇರೆ ತರನಾದ ಅನುಭವ ಆಗ್ತಾವೆ. ಆ ಅನುಭವನ ಹೇಳ್ಕೊಡ್ಬೋದು, ಬೇರೆಯವ್ರಿಗೆ ಹಂಚ್ಕೋಬಹುದು. ಆಮೇಲೆ ಈ ಧ್ಯಾನದಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆ ಆದ್ರೆ ಇದ್ರ ಬಗ್ಗೆನೂ ಬೇರೆಯವ್ರಿಗೆ ಹೇಳಿ ಅವ್ರಿಗೇನು ಧ್ಯಾನ ಮಾಡಕ್ಕೆ ಹೇಳ್ಕೊಡ್ಬೋದು. ಇದು ನನ್ನ ಹತ್ರನೇ ಬಂದು ಕಲಿಬೇಕು ಅಂತಿಲ್ಲ. ನೀವು ಇದನ್ನ ಅನುಭವಿಸಿ, ಇದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆ ಜೀವನ ಜೀವಿಸಕ್ಕೆ ನಿಮ್ಗೆ ಸಹಾಯಕ ಆದ್ಮೇಲೆ ಇದ್ರ ಬಗ್ಗೆ ನೀವು ಬೇರೆಯವ್ರಿಗೂ ಹೇಳ್ಕೊಡ್ಬೋದು. ಇದು ನೀವು ಮಾಸ್ಟರ್. ಅದಕ್ಕೇನೆ ನಾವು ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಅಂಡ್ ಮೈ ಡಿಯರ್ ಗಾಡ್ಸ್ ಅಂತ ಹೇಳೋದು. ಇದು 3 ಪ್ರತಿಯೊಂದು ಮನುಷ್ಯನಲ್ಲಿ ಇರುತ್ತೆ. ಲಾಸ್ಟ್ 30 ಸೆಕೆಂಡ್. ಮೌನ ಧ್ಯಾನ ಮಾಡೋಣ. ಸ್ಲೋಲಿ ಶರೀರ ಪ್ರಜ್ಞೆ ಕಡೆಗೆ ಬನ್ನಿ. ನಿಧಾನವಾಗಿ ಒಂದೊಂದೇ ಶರೀರನ ಫೀಲ್ ಮಾಡ್ಕೊಳ್ಳಿ. ಶರೀರದ ಅಂಗಾಂಗನ ಫೀಲ್ ಮಾಡ್ತಾ ಬನ್ನಿ. ನಿಧಾನವಾಗಿ ನಿಮ್ಮೆರಡು ಕೈಗಳನ್ನ ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್. 5, 4, 3, 2, 1. ನಿಧಾನವಾಗಿ ಕೈಗಳು ಮುಂತರ್ತಾ ಕಣ್ಬಿಡಿ. ಆಮೇಲೆ ಕೃತಜ್ಞತೆ ತೋರಿಸ್ಬೇಕು ನಿಮ್ಮ ಶರೀರದ ಅಂಗಾಂಗಗಳಿಗೆ. ನಿಮ್ಮ ಯಾರ್ಯಾರು ನೀವು ಧ್ಯಾನದಲ್ಲಿ ಆಹ್ವಾನ ಮಾಡಿದ್ರಿ, ತಂದೆ ತಾಯಿಗೆ ಕೃತಜ್ಞತೆ, ಗ್ರ್ಯಾಟಿಟ್ಯೂಡ್, ಧನ್ಯವಾದ. ಮತ್ತೆ ನಿಮ್ಮ ಜೊತೆ ಧ್ಯಾನ ಮಾಡ್ತಾ ಇರೋ ಎಲ್ಲ ಧ್ಯಾನಿಗಳಿಗೂ ಧನ್ಯವಾದ ಹೇಳಬೇಕು.